ಡಿಬೋಸ್ ದರ್ಶನ್ ಅವರನ್ನ ಡಾಲಿ ಧನಂಜಯ್ ಅವರು ಮದುವೆಗೆ ಇನ್ನಾಸ ಪತ್ರಿಕೆ ಕೊಟ್ಟು ಕರೆದಿಲ್ಲ. ಸೊ ಕಾರಣ ಏನು ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಮದುವೆಯ ಪತ್ರಿಕೆ ಕೊಡುವಲ್ಲಿ ಬ್ಯುಸಿ ಆಗಿದ್ದಾರೆ ಡಾಲಿ ಧನಂಜಯ್. ಹಲವಾರು ಸ್ಟಾರ್ಸ್ ಗಳಿಗಾಗಲೇ ಪತ್ರಿಕೆಯನ್ನ ತಲುಪಿಸಿದ್ದು ಖುದ್ದು ಧನಂಜಯ್ ಅವರೇ ಭೇಟಿ ಮಾಡಿ ಮದುವೆಯ ಪತ್ರಿಕೆ, ಆಮಂತ್ರಣ ಪತ್ರಿಕೆ, ಲಗ್ನ ಪತ್ರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಆದ್ರೆ ಡಿಬೋಸ್ ದರ್ಶನ್ ಅವರಿಗೆ ಇಲ್ಲಿಯ ತನಕ ತಲುಪಿಸಿಲ್ಲ, ಕೊಟ್ಟು ಕೂಡ ಇಲ್ಲ. ಯಾಕೆ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ಧನ್ಯತಾ ಜೊತೆಗೆ ಫೆಬ್ರವರಿ 16ರಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಡಾಲಿ ಧನಂಜಯ್. ಇದೇ ಒಂದು ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಮತ್ತೆ ಎಲ್ಲರನ್ನು ಕೂಡ ಕರೆದಿದ್ದೇನೆ ಅಂತಾರೆ. ಆದ್ರೆ ದರ್ಶನ್ ಅವರನ್ನ ಯಾಕೆ ಇನ್ನ ಕೂಡ ಕರೆದಿಲ್ಲ ಅಂತ ಧನಂಜಯ್ ಅವರಿಗೆ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾರೆ. ದರ್ಶನ್ ಅವರನ್ನ ಸಂಪರ್ಕಿಸಲು ಪ್ರಯತ್ನ ಪಟ್ಟೆ, ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಶೀಘ್ರದಲ್ಲಿ ಅವರನ್ನ ಭೇಟಿಯಾಗೋಕೆ ವ್ಯವಸ್ಥೆನ ಮಾಡ್ತಾ ಇದ್ದೀನಿ, ಆಮಂತ್ರಣ ಪತ್ರಿಕೆಯನ್ನು ಕೂಡ ನೀಡುತ್ತೇನೆ, ಯಾರನ್ನು ಕೂಡ ಬಿಟ್ಟಿಲ್ಲ, ಎಲ್ಲರನ್ನು ಕೂಡ ಕರೆದಿದ್ದೇನೆ. ಅದೇ ರೀತಿ ದರ್ಶನ್ ಅವರನ್ನು ಕೂಡ ಕರೆಯುವಂತ ಆಸೆ ಇದೆ, ಆದ್ರೆ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಶೀಘ್ರದಲ್ಲಿ ಅದು ಕೂಡ ನೆರವೇರುತ್ತೆ, ಅವರನ್ನು ಕೂಡ ಕರೀತೀನಿ ಅಂತ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಅವರ ಜೊತೆ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ್ ಅವರು ಮಿಠಾಯಿ ಸೂರಿ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಒಂದು ಬಾಂಡಿಂಗ್ ಕೂಡ ತುಂಬಾನೇ ಕ್ಲೋಸ್ ಆಗಿದೆ. ಸೊ ಹೀಗಾಗಿ ಯಾಕಿನ ಕರೆದಿಲ್ಲ ಅಂತ ಅನುಮಾನಾಸ್ಪದವಾಗಿ ಕೂಡ ಅನುಮಾನಕ್ಕೆ ಕೂಡ ಕಾರಣವಾಗಿತ್ತು. ಬಟ್ ದರ್ಶನ್ ಅವರನ್ನ ಕರೆಯುತ್ತೇನೆ ಅಂತ ಕೂಡ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಅವರು. ಅತಿ ಶೀಘ್ರದಲ್ಲೇ ಕರೀತಾರಂತೆ. ಇನ್ನೇನು ಮುಂದಿನ ವಾರದ ಒಳಗೆ ಖಂಡಿತವಾಗಿಯೂ ಕೂಡ ಡಿಬೋಸ್ ದರ್ಶನ್ ಅವರನ್ನ ಕರೆದೇ ಕರೀತಾರೆ. ಅದು ಡಿಬೋಸ್ ದರ್ಶನ್ ಅವರ ಬಗ್ಗೆ ಇಟ್ಟಿರುವಂತಹ ಒಂದು ಅಭಿಮಾನ ಮತ್ತೆ ಗೌರವ ಅಂತಾನೆ ಹೇಳಿದ್ದಾರೆ ಡಾಲಿ ಧನಂಜಯ್ ಅವರು.